ಹಾಯ್ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸೊ ಇವತ್ತು ಶನಿವಾರ, ಇವತ್ತು GS310 ಅಲ್ಲಿ ಇವತ್ತು ಬೈಕ್ ರೈಡ್ ಹೋಗ್ತಾ ಇದ್ದೀವಿ. ಹೂ ಸ್ಟಾಪ್ಡ್ ಯು? ನಿಮ್ಮನ್ನು ತಡೆದಿರುವವರು ಯಾರು? ಸೊ ಇವತ್ತು ಆ್ಯಕ್ಚುಲಿ ವೀಕೆಂಡ್ಸಲ್ಲಿ ನಾನು ಬೈಕ್ ರೈಡ್ಸು ಇಲ್ಲಾಂದರೆ ಹೊರಗಡೆ ಹೋಗ್ತಾನೆ ಇರ್ತೀನಿ. ಇವತ್ತು ಕೂಡ ಇವತ್ತು ಒಂದು ಬೈಕ್ ರೈಡ್ಗೆ ಹೋಗೋಣ ಅಂದ್ಕೊಂಡಿದ್ದೀನಿ, ಪ್ಲ್ಯಾನ್ ಹಾಕಿದ್ದೀನಿ. ಸೊ ಬನ್ನಿ ಹೋಗೋಣ. ಸೊ ಹಾಗೆ ಗಾಡಿ ನೋಡಿ ಏನಪ್ಪ ಇವನು ಮೋಟೋ ವ್ಲಾಗಿಂಗ್ ಮಾಡ್ತಾ ಇದ್ದಾನೆ ಅಂತ ಅಂದ್ಕೊಬೇಡಿ. ಆ್ಯಕ್ಚುಲಿ ನಾನು ಮೋಟೋ ವ್ಲಾಗಿಂಗ್ ಮಾಡ್ತಾಯಿಲ್ಲ, ನಾನು ವೀಕೆಂಡ್ ವ್ಲಾಗ್ ಮಾಡ್ತಾಯಿದ್ದೀನಿ. ಸೊ ಹಾಗೆ ಗಾಡಿ ಮಾತ್ರ ತುಂಬ ಸೆಕ್ಸಿಯಾಗಿದೆ, ತುಂಬ ಬಲ್ಕಾಗಿ ಕಾಣಿಸ್ತಾ ಇದೆ. ಈ ಸೈಡಿಂದ ನೋಡಿದ್ರೆ 1250cc ಥರ ಕಾಣಿಸುತ್ತೆ. ಹಾಗೆ ಇದರಲ್ಲಿ ಬಂದು 110 ಸೆಕ್ಷನ್ ಟೈರ್ ಇದೆ ಫ್ರಂಟು, ಹಾಗೆ ಬ್ಯಾಕ್ ಸೈಡ್ 150 ಸೆಕ್ಷನ್ ಟೈರ್ ಇದೆ. ಸೊ ರೋಡ್ ಗ್ರಿಪ್ ಮಾತ್ರ ಕ್ರೇಜಿಯಾಗಿರುತ್ತೆ ಗುರು. ಹಾಗೆ ರೈಡ್ ಹೋಗ್ತಾ ಹೋಗ್ತಾ ನಿಮ್ಗೆ ಇದ್ರ ಬಗ್ಗೆ ಒಂಚೂರು ಇನ್ಫಾರ್ಮೇಶನ್ ಕೊಡ್ಬೋದು ಅಷ್ಟೇ ನಾನು. ಸೊ ಬನ್ನಿ ಹೋಗೋಣ. ಸೊ ಬನ್ನಿ, ಎಲ್ಲ ಇವಾಗ ಹೇಳೋಕ್ಕಾಗಲ್ಲ, ಹೋಗ್ತಾ ಹೋಗ್ತಾ ಹೇಳ್ಕೊಂಡು ಹೋಗ್ತೀನಿ. ಇದ್ರ ಕಂಫರ್ಟ್ ಹೇಗಿದೆ ಮತ್ತು ಇದು ಯಾವ ಥರ ಇದೆ ಎಲ್ಲ ಹೇಳ್ತೀನಿ ಬನ್ನಿ. ಸಮಾಧಾನ ಮಾಡ್ಕೊ ಮಗ, ಸಮಾಧಾನ ಮಾಡ್ಕೊ ಮಗ. ಯಾರೆಲ್ಲ ಬೆಂಗಳೂರು ಟು ಹಾಸನ್ಗೆ ಹೋಗ್ತಾ ಇದ್ದೀರಾ, ಈ ಹೋಟೆಲ್ಗೆ ಒಂದ್ಸತಿ ವಿಸಿಟ್ ಮಾಡಿ. ಟೇಸ್ಟ್ ಮಾತ್ರ ಬೊಂಬಾಟ್ ಆಗಿದೆ, ಇಡ್ಲಿ ವಡೆ ಮಾತ್ರ ನೆಕ್ಸ್ಟ್ ಲೆವೆಲ್ ಅಲ್ಲಿದೆ. ಹಾಗೆ ಇದರಲ್ಲಿ 33 bhp ಪವರ್ ಇದೆ, 28 Nm ಟಾರ್ಕ್ ಇದೆ. ಆದ್ದರಿಂದ ಬೈಕ್ ತುಂಬ ಸೂಪರಾಗಿ ನುಗ್ಗುತ್ತೆ ಗುರು. ನೀವು ಬೇಕಾದ್ರೆ 140-145ವರೆಗೂ ಆರಾಮಾಗಿ ಕ್ರೂಸ್ ಮಾಡ್ಕೊಂಡು ಹೋಗ್ಬೋದು. ಸಸ್ಪೆನ್ಷನ್ ಮಾತ್ರ ಬೆಣ್ಣೆ ಥರ ಇದೆ. ಥ್ರಾಟಲ್ ರೆಸ್ಪಾನ್ಸು ಅಷ್ಟೇ, ಎಲ್ಲೂ ಲ್ಯಾಗ್ ಆಗ್ತಿಲ್ಲ. ಇನಿಷಿಯಲಲ್ಲೂ ಪ್ರತಿ ಗೇರಲ್ಲೂ ಪಿಕಪ್ ತೊಗೊಳುತ್ತೆ. ಆದ್ದರಿಂದ ನಿಮ್ಮ ಗಾಡಿ ಓಡ್ಸೋಕ್ಕೆ ಒಳ್ಳೆ ಮಜಾ ಕೊಡುತ್ತೆ. ನೀವು ಇದನ್ನು ಹಿಮಾಲಯನ್ ಕಂಪೇರ್ ಮಾಡಿಕೊಂಡ್ರೆ ಫಾರ್ ಬೆಟರ್ ಆಗಿದೆ. ಅದಕ್ಕಿಂತ ಒಂದಷ್ಟು ಪವರ್ ಜಾಸ್ತಿ ಸಿಗುತ್ತೆ, ಟಾರ್ಕ್ ಜಾಸ್ತಿ ಇದೆ. ಆದ್ದರಿಂದ ಓಡ್ಸೋಕ್ಕೆ ತುಂಬ ಸೂಪರಾಗಿರುತ್ತೆ. ಮಗ್ನೆ ಸೊ ಗೈಸ್, ಫೈನಲಿ ನಮ್ಮ ಡೆಸ್ಟಿನೇಷನ್ ರೀಚ್ ಆದ್ರಿ. ಸೊ ಇದೇ ದೇವಸ್ಥಾನ, ಮೇಲ್ಗಡೆ ಇದೆ ದೇವಸ್ಥಾನ ಬಂದು. ಸೊ ಯಾರ್ಯಾರು ವೀಕೆಂಡ್ಸಲ್ಲಿ ಬೈಕ್ ಟ್ರಿಪ್ ಪ್ಲ್ಯಾನ್ ಮಾಡ್ತಾ ಇದ್ದೀರಾ, ಸೊ ದಯವಿಟ್ಟು ಇದು ಬನ್ನಿ. ಇದು ನಾಗಮಂಗಲ ಹತ್ರ ಇರೋದು. ನಾಗಮಂಗಲದಿಂದ ಒಂದು 4 ಕಿಲೋಮೀಟರ್ಸ್ ಆಗುತ್ತೆ ಈ ದೇವಸ್ಥಾನ. ಪೀಕ್ ಹತ್ರ ತುಂಬ ಪೀಕಲ್ಲಿದೆ, ಚೆನ್ನಾಗಿದೆ. ಏನಂದರೂನು ಹಾಗೆ ನೀ ನಂಗೆ ಎಲ್ಲವಾ. ಈ ಬೈಕಲ್ಲಿ ಹೆಂಗಂದ್ರೆ ಓಡ್ಸೋರ್ಗೆ ಬೈಕ್ ಬರುತ್ತಾ ಇಲ್ಲ, ಓಡ್ಸೋರ್ಗಿಂತ ಹಿಂದ್ಗಡೆ ಕುತ್ಕೊಂಡಿರೋರಿಗೆ ಬೈಕ್ ಬರೋದು.
ಸೈಡ್ಗೆ ಹಾಕ್ತೀರಾ? ಇನ್ನೂ ನಿನ್ ಜೊತೆಯಲ್ಲಿ ಎಷ್ಟು ಊರಲ್ಲಿ ಹುಚ್ಚ ಒಯ್ಯೋದ್ ಬ್ಯಾಲೆನ್ಸ್ ಐತೆ ಹೇಳ್ಬಿಡಪ್ಪ. ಬೈಕ್ ಓಡ್ಸೋದ್ರಲ್ಲಿ ನಾನೇ ಹುಚ್ಚ ಅನ್ಕೊಂಡಿದ್ದೆ, ನನ್ಗಿಂತ ಹುಚ್ಚ. ನಾವು ಯಮ ಹತ್ರ ಹೋಗೋದೇ ಬೇಕಾಗಿಲ್ಲ. ಯಾಕೇಳಿ, ನೀವೇ ಯಮ ಹತ್ರ ಕರ್ಕೊಂಡು ಹೋಗ್ತಾ ಇದ್ರಿ ಸ್ವಲ್ಪ ಹೊತ್ತಾಗಿದ್ರೆ. ಸೊ ಗಾಯ್ಸ್, ಇವಾಗ ಮದನಟಮ್ಮ ದೇವಸ್ಥಾನ ಹತ್ರ ಬಂದಿದ್ದೀವಿ. ಇದು ಮದನಟಮ್ಮ ಹೆಂಗೆ ಅಂದರೆ, ಇದು ನಾವು ಪ್ರೀವಿಯಸ್ ಹೋಗಿದ್ದು ಕೋಟೆ ಬೆಟ್ಟ ಹತ್ರ. ಅಲ್ಲಿಂದ ಇಲ್ಲಿಗೆ ಒಂದು 20 ಕಿಲೋಮೀಟ್ರ್ ಇರುತ್ತೆ ಅಷ್ಟೇ. ಸೊ ಯಾರೆಲ್ಲ ಕೋಟೆ ಬೆಟ್ಟಕ್ಕೆ ವಿಸಿಟ್ ಮಾಡ್ತೀರಾ, ಡೈರೆಕ್ಟಾಗಿ ಈ ದೇವಸ್ಥಾನಕ್ಕೂ ಒಂದ್ಸತಿ ವಿಸಿಟ್ ಮಾಡಿ. ಲಿಟ್ರಲಿ ರೋಡೆಲ್ಲ ನಿಮಗೆ ಆಫ್ ರೋಡ್ ಇದ್ದಂಗೆ ಇರುತ್ತೆ, ಚೆನ್ನಾಗೂ ಇರುತ್ತೆ. ಸೊ ಹೋಪ್ಫುಲಿ ಗೈಸ್, ಈ ವಿಡಿಯೋ ನಿಮಗೆ ಇಷ್ಟ ಆಗುತ್ತೆ ಅಂತ ಭಾವಿಸ್ತಾ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಮತ್ತೆ ಮುಂದಿನ ವಾರ ಸಿಗೋಣ. ಟಿಲ್ ದೆನ್ ಬಾಯ್. ಲೈಫಲ್ಲಿ ಯಾವತ್ತೂ ಯಾವ್ದ್ರಿಂದನೂ ನಾವು ಬೀಳಬಾರ್ದು, ಪ್ರತಿಯೊಂದು ನಮ್ಮಿಂದ ಬೀಳಬೇಕು.